ಬಿಪಿಎಲ್ ಕಾರ್ಡ್ ಅನರ್ಹ ಮಾಡ್ತಿದ್ದಾರೆ ಅಂತಗಳಿಗೆ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತೆ. ಹೌದು, BPL ಕಾರ್ಡ್ ಅನರ್ಹ ಆದ ತಕ್ಷಣವೇ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತೆ. ದಟ್ ಈಸ್ ನ್ಯಾಚುರಲ್. ಬಟ್ ನಾವು ಹೇಳಿದ್ದು BPLಗೂ ಕೊಡ್ತೀವಿ, APLಗೂ ಕೊಡ್ತೀವಿ, ಅಂತ್ಯೋದಯಗೂ ಕೊಡ್ತೀವಿ. ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇ ಇಲ್ಲ ಅಂಥವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಹೌದಾ? ಬರೀ BPL ಅಷ್ಟೇ ಹೇಳಲಿಲ್ಲ, ನಾವು APLಗೂ ಕೊಡ್ತಾ ಇದ್ದೀವಿ. ಆದರೆ ಈಗ ಏನು ಹೊಸದಾಗಿ ಸ್ಕ್ರೂಟ್ನಿ ಮಾಡಿ ಏನು BPLನ ಕಟ್ ಮಾಡ್ತಾ ಇದ್ದಾರೆ, ಆ ಲಿಸ್ಟು ಅವ್ರು ನಮಗೆ ಕಳಿಸಿದ ತಕ್ಷಣ ಅವ್ರದ್ದು ಕೂಡ ಇಲ್ಲ, ನನಗದ್ರ ಬಗ್ಗೆ ಗೊತ್ತಿಲ್ಲ. ನೀವು ಹೇಳಿದ್ದಕ್ಕೆ ಆ ಉತ್ತರ ಕೊಡ್ತಾ ಇದ್ದೀನಿ. ಆ ರೀತಿ ಏನಾದರೂ ಆದರೆ ನಾಳೆ ಅವರು BPL ಹೌದು, ಟ್ಯಾಕ್ಸ್ ಕಟ್ಟೋರಿಗೆ ಮಾತ್ರ ಸಮಸ್ಯೆ ಆಗುತ್ತೆ. ಬಟ್ ನಾವು ಆಹಾರ ಇಲಾಖೆಯಿಂದ ನಾವು ಡಾಟಾ ತೆಗೆದುಕೊಂಡಿರೋದು, ರೇಷನ್ ಕಾರ್ಡ್ ಡಾಟಾ ತೆಗೆದುಕೊಂಡಿರೋದೇ ಆಹಾರ ಇಲಾಖೆಯಿಂದ. ಅವರು ಫ್ರೆಶ್ ಆಗಿ ಡಾಟಾ ಕೊಟ್ಟು ಡಿಲೀಟ್ ಅದರಲ್ಲಿ ಆಗಿದ್ರೆ ಅದಕ್ಕೆ ಮನೆ ಯಜಮಾನತಿಗರು, ಸೊ ಅವಾಗ ನ್ಯಾಚುರಲ್ ಆಗಿ ಅದು. ಈಗ ಇಷ್ಟು ದಿನ ಕೊಡ್ತಾ ಇದ್ರಿ, APLಗೂ ಕೊಡ್ತಾ ಇದ್ರಿ, BPL ಇನ್ನು ಮುಂದೆನೂ APLಗೂ ಕೊಡ್ತೀವಿ, BPL ಕೊಡ್ತೀವಿ. ಒಂದೇ ಕಂಡೀಷನ್ನು, ನಾನ್ ಟ್ಯಾಕ್ಸ್ ಪೇಯಿ, ನಾನ್ GST ಪೇಯಿ. ಮೇಡಮ್, ಫೆಬ್ರವರಿ ಮಾರ್ಚ್ದು ಆರ್ಥಿಕ